ಇವತ್ತು ಐಪಿಎಲ್ ಸೀಸನ್ 19ರ ಮತ್ತೊಂದು ಹೈ ವೋಲ್ಟೇಜ್ ಪಂದ್ಯ ನಡೆಯಲಿದೆ. ಹೌದು, ಸನ್ ರೈಸರ್ಸ್ ಹೈದರಾಬಾದ್ ಹಾಗೂ ರಾಜಸ್ಥಾನ್ ರಾಯಲ್ಸ್ ನಡುವೆ ಎಲಿಮಿನೇಟರ್ ಪಂದ್ಯ ನಡೆಯಲಿದ್ದು, ಈ ಮ್ಯಾಚ್ ಗೆಲ್ಲುವ ತಂಡ ಕ್ವಾಲಿಫೈಯರ್ 2 ಆಡಲು ಅರ್ಹತೆ ಪಡೆಯಲಿದ್ದು, ಸೋತ ತಂಡ ಟೂರ್ನಿಯಿಂದ ಎಲಿಮಿನೇಟ್ ಆಗಲಿದೆ. ಪಾಯಿಂಟ್ಸ್ ಟೇಬಲ್ ನಲ್ಲಿ 3ನೇ ಸ್ಥಾನದೊಂದಿಗೆ ಎಲಿಮಿನೇಟರ್ ಪಂದ್ಯಕ್ಕೆ ಎಂಟ್ರಿ ಕೊಟ್ಟಿರುವ ಎಸ್ಆರ್ಎಚ್ ಉತ್ತಮ ಫಾರ್ಮ್ ನಲ್ಲಿದೆ. ಇನ್ನು ಲೀಗ್ ಹಂತದ ಕೊನೆಯ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಮಣಿಸಿ 4ನೇ ತಂಡವಾಗಿ ಹೊರಹೊಮ್ಮಿರುವ ಆರ್ಆರ್ ನ್ಯೂ ಚಂಡೀಗಢ ಸ್ಟೇಡಿಯಂನಲ್ಲಿ ಕಾದಾಡಲಿವೆ. ಇನ್ನು ಉಭಯ ತಂಡಗಳ ಬಲಾಬಲ ನೋಡೋದಾದ್ರೆ, ಉಭಯ ತಂಡಗಳು ಈಗಾಗಲೇ ಐಪಿಎಲ್ ನಲ್ಲಿ ಒಟ್ಟು 23 ಪಂದ್ಯಗಳಲ್ಲಿ ಮುಖಾಮುಖಿಯಾಗಿದ್ದು, ಎಸ್ಆರ್ಎಚ್ 14 ಪಂದ್ಯಗಳಲ್ಲಿ ಗೆದ್ರೆ ರಾಜಸ್ಥಾನ್ ರಾಯಲ್ಸ್ 9 ಪಂದ್ಯಗಳಲ್ಲಿ ಗೆಲುವು ದಾಖಲಿಸಿದೆ. ಈ ಸೀಸನ್ ನಲ್ಲಿ ಎರಡೂ ತಂಡಗಳು 2 ಬಾರಿ ಮುಖಾಮುಖಿಯಾಗಿದ್ದು, 2 ಪಂದ್ಯಗಳನ್ನು ಎಸ್ಆರ್ಎಚ್ ಗೆದ್ದುಕೊಂಡಿದೆ. ಎಸ್ಆರ್ಎಚ್ ವಿರುದ್ಧ ಸೇಡು ತೀರಿಸಿಕೊಳ್ಳುವ ತವಕದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡ ಇದೆ. ರಾಜಸ್ಥಾನ್ ರಾಯಲ್ಸ್ ತಂಡದ ಪರ ಓಪನರ್ ಆಗಿ ಕಣಕ್ಕಿಳಿಯುವ 15 ವರ್ಷದ ಯುವ ಬ್ಯಾಟರ್ ವೈಭವ್ ಸೂರ್ಯವಂಶಿ ಹಾಗೂ ಯಶಸ್ವಿ ಜೈಸ್ವಾಲ್ ಇನ್ನಿಂಗ್ಸ್ ಆರಂಭಿಸಲಿದ್ದಾರೆ. ದೊಡ್ಡ ಹಿಟ್ ಗಳೊಂದಿಗೆ ಹೆಸರುವಾಸಿಯಾಗಿರುವ ಈ ಇಬ್ಬರು ಆಟಗಾರರ ಮೇಲೆ ಸಾಕಷ್ಟು ನಿರೀಕ್ಷೆ ಇದೆ. ಅದರಲ್ಲೂ ವೈಭವ್ ಸೂರ್ಯವಂಶಿ ತಾವು ಬೌಲರ್ನ ಬಿಡದೆ ಹೇಗೆ ದಂಡಿಸ್ತಾರೆ ಅನ್ನೋದನ್ನ ನೋಡಿದ್ದೇವೆ. ಇವತ್ತು ಆ ಹೊಡಿಬಡಿ ಆಟದ ನಿರೀಕ್ಷೆ ಹೆಚ್ಚಾಗಿದೆ. ಇನ್ನು ಮಿಡಲ್ ಆರ್ಡರ್ ನಲ್ಲಿ ರಿಯಾನ್ ಪರಾಗ್, ಧ್ರುವ್ ಜುರೇಲ್ ಸ್ಥಿರ ಪ್ರದರ್ಶನ ತೋರಬೇಕಾಗಿದೆ. ಫಾಸ್ಟ್ ಬೌಲರ್ಗಳಾಗಿ ಜೋಫ್ರಾ ಆರ್ಚರ್ ಹಾಗೂ ನ್ಯಾಂಡ್ರೆ ಬರ್ಗರ್ ಪವರ್ ಪ್ಲೇನಲ್ಲಿ ಬಿಗುವಿನ ದಾಳಿ ನಡೆಸಬೇಕಾಗಿದೆ. ಮಿಡಲ್ ಓವರ್ನಲ್ಲಿ ಬ್ರಿಜೇಶ್ ಶರ್ಮಾ, ದಶುನ್ ಶನಾಕ ಹಾಗೂ ಕನ್ನಡಿಗ ಯಶ್ ರಾಜ್ ಪುಂಜ ಮೇಲೆ ಹೆಚ್ಚಿನ ನಿರೀಕ್ಷೆ ಇದೆ. ಇನ್ನು ಇತ್ತ ಹೈದರಾಬಾದ್ ತಂಡದಲ್ಲೂ ಸ್ಫೋಟಕ ಬ್ಯಾಟರ್ಗಳ ದಂಡೆ ಇದೆ. ಓಪನರ್ಸ್ ಆಗಿ ಕಣಕ್ಕಿಳಿಯುವ ಅಭಿಷೇಕ್ ಶರ್ಮಾ, ಟ್ರೇವಿಸ್ ಹೆಡ್ ಬಿಗ್ ಇನ್ನಿಂಗ್ಸ್ ಕೊಟ್ಟಿರುವ ನಿರೀಕ್ಷೆ ಇದೆ. ಹಾಗೆ ಇಶಾನ್ ಕಿಶನ್, ಹೆನ್ರಿಕ್ ಕ್ಲಾಸನ್ ಉತ್ತಮ ಬ್ಯಾಟಿಂಗ್ ನ ನಿರೀಕ್ಷೆ ಮಾಡಲಾಗ್ತಿದೆ. ಉಳಿದ ಬ್ಯಾಟರ್ಗಳು ಸ್ಥಿರ ಪ್ರದರ್ಶನ ನೀಡಿದರೆ ಗೆಲುವಿನ ಕನಸನ್ನು ನನಸು ಮಾಡಿಕೊಳ್ಳಬಹುದಾಗಿದೆ. ಬೌಲಿಂಗ್ ವಿಭಾಗದಲ್ಲಿ ಇಶಾನ್ ಮಲ್ಲಿಂಗ್, ಪ್ಯಾಂಟ್ ಕಮ್ಮಿಸ್, ವಿಕ್ ಹುಸೇನ್, ಶಿವನ್ ಕುಮಾರ್ ಮೋಡಿ ಮಾಡಬೇಕಾಗಿದೆ. ಹಾಗಾಗಿ ಇವತ್ತಿನ ಎಲಿಮಿನೇಟರ್ ಪಂದ್ಯ ತೀವ್ರ ಕುತೂಹಲ ಕೆರಳಿಸಿದ್ದು, ಗೆಲ್ಲುವ ತಂಡದ ಕುರಿತು ಬಹಳಷ್ಟು ಲೆಕ್ಕಾಚಾರಗಳು ನಡೆಯುತ್ತಿವೆ.